ಪಾಂಡವಪುರ ತಾಲೂಕಿನ ಕೋಡಹಳ್ಳಿ, ಹೊಸೂರು, ಟಿಎಸ್ ಛತ್ರ, ಸಂಗಾಪುರ, ನರಹಳ್ಳಿ ಹಾಗೂ ಮೇನಗ್ರ ಗ್ರಾಮಗಳಲ್ಲಿ ಒಟ್ಟು 1,30,30,00,000 ವೆಚ್ಚದ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಭೂಮಿ ಪೂಜೆ ನೆರವೇರಿಸಿದರು. ಕೋಡಹಳ್ಳಿ, ಹೊಸೂರಿನಲ್ಲಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿಗೆ 25 ಲಕ್ಷ, ಟಿಎಸ್ ಛತ್ರದಲ್ಲಿ 25 ಲಕ್ಷ, ಸಂಗಾಪುರ ಗ್ರಾಮದಲ್ಲಿ 40 ಲಕ್ಷ, ನರಹಳ್ಳಿ ಕಾಮಗಾರಿಗೆ 20 ಲಕ್ಷ ಹಾಗೂ ಮೇನಗ್ರ ಗ್ರಾಮದ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿಗಾಗಿ 20 ಲಕ್ಷ ಅನುದಾನ ಮೀಸಲಾಗಿರಿಸಲಾಗಿದೆ ಎಂದು ತಿಳಿಸಿದರು. ಒಬ್ಬೊಬ್ರು ಹೊಡಿಬೇಕು, ಇಬ್ಬಿಬ್ರು ಇಟ್ಕೊಬಿಡಿ. ಈ ವೇಳೆ ಮಾತನಾಡಿದ ಶಾಸಕರು, ಮೇಲುಕೋಟೆ ವೈರ್ಮುಡಿ ಉತ್ಸವದ ಅನುದಾನದಲ್ಲಿ ಉಳಿದ ಹಣ, ಪ್ರವಾಹ ಪರಿಹಾರ ನಿಧಿ ಹಾಗೂ ಕೆಆರ್ಐಡಿಎಲ್ ವತಿಯಿಂದ ಬಿಡುಗಡೆಯಾದ ಅನುದಾನವನ್ನು ಗ್ರಾಮೀಣ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿಗೆ ಬಳಸಲಾಗುತ್ತಿದೆ ಎಂದು ಹೇಳಿದರು. ಗ್ರಾಮೀಣ ಭಾಗದ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ನೀಡುವ ಉದ್ದೇಶದಿಂದ ಈ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಎಂದರು. ಇಲ್ಲಿ 5 ಊರುಗಳಲ್ಲಿ ಗುದ್ಲಿ ಪೂಜೆಯನ್ನು ಹಮ್ಮಿಕೊಂಡಿದ್ವಿ. ಕೋಡಹಳ್ಳಿ, ಹೊಸೂರು, ಟಿಎಸ್ ಛತ್ರ, ಸಂಗಾಪುರ, ನರಹಳ್ಳಿ, ಆಮೇಲೆ ಮೇಣಗ್ರಹದಲ್ಲಿ ಒಟ್ಟು 1,30,30,00,000 ವೆಚ್ಚದಲ್ಲಿ 2 ಅನುದಾನಗಳು. ಒಂದು ಏನು ಫ್ಲಡ್ಡಲ್ಲಿ ನಾವು ಕೊಟ್ಟಿದ್ರು, ಅದರಲ್ಲಿ ಒಂದು ಸ್ವಲ್ಪ ಅನುದಾನ, ಅದ್ರ ಜೊತೆಗೆ ನಮಗೆ ಮೇಲ್ಕೋಟೆಗೆ ಏನು ಅನುದಾನ ಕೊಟ್ಟಿದ್ರು ವೈರ್ಮುಡಿಗೆ, ಅದರಲ್ಲಿ ಮಿಕ್ಕಿದ್ದಂಥ ಒಂದಷ್ಟು ದುಡ್ಡಲ್ಲಿ ಈ ಸುತ್ತಮುತ್ತಲಿನ ಗ್ರಾಮಗಳಿಗೆಲ್ಲ ಅಭಿವೃದ್ಧಿ ಮಾಡಬೇಕಂತೇಳಿ ಅವೆರಡೂ ಕಂಬೈನ್ ಮಾಡಿ ಇವತ್ತು ಕಾಮಗಾರಿಯನ್ನು ಚಾಲನೆ ಕೊಡೋಕ್ಕೋಸ್ಕರ ಈ ಹಳ್ಳಿಗಳಿಗೆ ಪೂಜೆ ಮಾಡಿದ್ವಿ. ಸರ್, ಈಗ ಸಾಕಷ್ಟು ನೀವು ನೋಡ್ತಾ ಇದ್ದರೆ ಈಗ ಇವತ್ತು ಮಾಡಿದ್ದೀವಿ. ನಾಳೆನೂ ಸುಂಕತಣ್ಣೂರು ಪಂಚಾಯತಿ 2 ಊರುಗಳನ್ನ ಬಿಟ್ಟು ಮಿಕ್ಕಿದ್ದೆಲ್ಲನೂ ಗ್ರಾಮೀಣ ಭಾಗದ ಅಭಿವೃದ್ಧಿ, ರಸ್ತೆಗಳು ಮತ್ತು ಮೋರಿಗಳು, ಇನ್ನೂ ಸುಮಾರು ದುಡ್ಡು ಬೇಕು. ಆ ಕೆಲಸಗಳನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀವಿ. PWD ರಸ್ತೆ ಮಾಮೂಲಿ ಅದು ಅನುದಾನ ಬಂದಾಗ, ಬಟ್ ಸ್ಪೆಷಲ್ಲಾಗಿ ಏನು ಅನುದಾನ ಕೊಡ್ತಿದ್ದಾರೆ ಎಲ್ಲನೂ ಗ್ರಾಮೀಣ ಭಾಗದ ಏನು ರಸ್ತೆಗಳಿದೆ ಅದಕ್ಕೇ ಮೀಸಲಾಗಿಟ್ಟು ನಾವು ಮಾಡ್ತಾಯಿದ್ದೀವಿ. ಸಾರ್ವಜನಿಕರ ಮನವಿಗೆ ಸ್ಪಂದಿಸಿದ ಶಾಸಕರು, ಸಂಗಾಪುರ ಗ್ರಾಮದ ಮಹಿಳೆ ಮಂಜುಳಾ ಹಾಗೂ ಅವರ ಸ್ನೇಹಿತರು ಕಳೆದ 30 ವರ್ಷಗಳಿಂದ ರಸ್ತೆ ದುರಸ್ತಿ ಹಾಗೂ ಚರಂಡಿ ಸಮಸ್ಯೆ ಕುರಿತು ಶಾಸಕರಿಗೆ ಮನವಿ ಪತ್ರ ಸಲ್ಲಿಸಿದ್ದರು. ಇದಕ್ಕೆ ಸ್ಪಂದಿಸಿದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು 40 ಲಕ್ಷ ವೆಚ್ಚದ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಮಹಿಳೆಯರಾದ ಮಂಜುಳಾ ಮತ್ತು ಶ್ರುತಿಯವರು, ಪ್ರತಿದಿನ ಮನೆಗಳಿಂದ ತ್ಯಾಜ್ಯ ನೀರು ಹರಿದು ಅಕ್ಕಪಕ್ಕದವರೊಂದಿಗೆ ಜಗಳವಾಗುವ ಪರಿಸ್ಥಿತಿ ಇತ್ತು. ಗಲೀಜಿನ ನಡುವೆ ಓಡಾಡಬೇಕಾಗಿತ್ತು. ನಮ್ಮ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕರಿಗೆ ಧನ್ಯವಾದಗಳು ಎಂದು ತಿಳಿಸಿದರು. ಚರಂಡಿದೆ ದೊಡ್ಡ ಸಮಸ್ಯೆ. ಯಾಕೆಂತಂದ್ರೆ ನೀರು ಬಿಡ್ಬೇಕು ಅಂದ್ರೆ ಜಗಳ, ಓಡಾಡಕ್ಕಾಗಲ್ಲ. ಆಮೇಲೆ ತುಣ್ಕ ಓಡಾಡ್ತಾರೇನೆ, ನಾವು ತುಣ್ಕ ಓಡಾಡ್ತೀವಿ. ನೀವು ಹೊಲ್ದವ್ರು ಬಿಡೋದಾದ್ರೂ ಅವರು ಬಿಡಬೇಡಿ ಅಂದ್ಬಿಟ್ಟು JCP ಕರೆಸಿ ಎಲ್ಲ ಅಡ್ಡ ಹಾಕ್ಬಿಟ್ರು. ನೀರ್ದೇ ದೊಡ್ಡ ನಾವು ಇನ್ನೇನು ಸಮಸ್ಯೆ ಇಲ್ಲ. ಚರಂಡಿ ರೋಡ್ ಒಂದು ಮಾಡ್ಕೊಬಿಟ್ರೆ ನಾವು ಇನ್ನೇನು ಕೇಳಲ್ಲ. ಗುದ್ಲಿ ಪೂಜೆ ನಾವು ಹೇಳಿದ ತಕ್ಕನಾಗೆ ಹಂಗೂ ಅಂದ್ರು, ಡಿಜೆ ಮಾಡೋದು ವಸಿ ಮಾಡ್ಲಿಲ್ಲ ಸರ್. ಹೋದ್ರು ಹೆಣ್ಮಕ್ಳು ಹೋದ್ರು, ಏನ್ ಮಾಡ್ಸಾರ ಇವ್ರು ಚರಂಡಿ, ಇವ್ರ ಕೈಲಿ ಏನದದು ಅಂತಂದ್ರು. ಅದ್ರ ತಕ್ಕನಾಗ ಬಂದು ಸರ್ರು ಪೂಜೆ ಮಾಡಿಕೊಟ್ಟಿದ್ದಾರೆ. ಬೇಗ ಮುಗಿಸ್ಕೊಟ್ರೆ ಸರ್ಗೆ ಧನ್ಯವಾದಗಳು ಹೇಳ್ತೀನಿ. ಕಾರ್ಯಕ್ರಮದಲ್ಲಿ ಕೋಡಹಳ್ಳಿ, ಹೊಸೂರು ಗ್ರಾಮದ ಯಜಮಾನ್ ಸ್ವಾಮಿಗೌಡ, ಮಂಜುನಾಥ್, ಪಟೇಲ್ ಶಿವರಾಮ್, ಚೆಲುವೇಗೌಡ, ಟಿಎಸ್ ಛತ್ರ ಗ್ರಾಮದ ಮಂಜು, ಸರ್ವೇಶ್, ಮಾದೇವಪ್ಪ, ನಿಂಗೇಗೌಡ, ಸಂಗಾಪುರದ ಗುತ್ತಿಗೆದಾರ ಪ್ರಕಾಶ್, ವಿಶ್ವ, ಜಗದೀಶ್, PDO ನಾಗರಾಜ್, ನರಹಳ್ಳಿ ಗ್ರಾಮದ ಚಂದ್ರು, ಅರುಣ್, ಶಂಕರಸ್ವಾಮಿ, ಮೇನಗ್ರ ಗ್ರಾಮದ ಕುಮಾರ್, ಶಿವಸ್ವಾಮಿ, ಚೆಲುವರಾಜು, ಜವರೇಗೌಡ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು.
ಅರ್ಚಕ್ರೆ ನೀವು ಸ್ವಲ್ಪ ಇದು ಕಳ್ಸು ಅಣ್ಣ